ಅಂಜಲಿ ಹತ್ಯೆ ಕೇಸ್ಗೆ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಅಂಜಲಿ ಮತ್ತು ಆರೋಪಿ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅನ್ನುವಂತ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಬರೀ ಪ್ರೀತಿ ಮಾಡಿದ್ರ ಇಲ್ಲ 15 ದಿನಗಳ ಹಿಂದಷ್ಟೇ ಇಬ್ರು ಕೂಡ ಮದುವೆಯಾಗಿದ್ರು ಅನ್ನೋದ್ರ ಇನ್ಸೈಡ್ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಮೈಸೂರಿನ ಮಹಾರಾಜ್ ಹೋಟೆಲ್ ನಲ್ಲಿ ಗಿರೀಶ್ ಕೆಲಸ ಮಾಡ್ತಿದ್ದಂತೆ. ವಾರದ ಮುಂಚೆ 2,000 ಹಣ ಕೇಳಿದ್ಲಂತೆ ಯುವತಿ. 1,000 ರೂಪಾಯಿ ಫೋನ್ ಪೇ ಕೂಡ ಈ ಗಿರೀಶ್ ಮಾಡಿದ್ದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ನಂತರ ಗಿರೀಶ್ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಟ್ಟಿದ್ಲಂತೆ ಅಂಜಲಿ. ಸಿಟ್ಟಿಗೆದ್ದು ಗಿರೀಶ್ ಮೈಸೂರಿನಿಂದ ಬಂದು ಅಂಜಲಿಯ ಕೊಲೆ ಮಾಡಿದ್ದಾನೆ ಅನ್ನೋದು ಸದ್ಯ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಹುಬ್ಬಳ್ಳಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೇ ಆಗ್ಲಿ, ಪ್ರೀತಿ ಮಾಡಿದ್ರೋ ಮದುವೆ ಆಗಿದ್ರೋ ಇಷ್ಟೊಂದು ದ್ವೇಷನ ಕೊಲೆ ಮಾಡೋ ಮಟ್ಟಿಗೆ ಒಂದು ಜೀವ ತೆಗಿಬೇಕಾ? ಇದು ಪ್ರಶ್ನೆ ಇದ್ದಿದ್ದು. ನೇಹಾ ಹತ್ಯೆ ಪ್ರಕರಣದಲ್ಲೂ ಕೂಡ ಇಂಥದ್ದೇ ವಿಚಾರಗಳು ಬೆಳಕಿಗೆ ಬಂತು. ಇಬ್ರು ಪ್ರೀತಿ ಮಾಡ್ತಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳನ್ನ, ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಬಟ್ ಅನೇಕರು ಪ್ರಶ್ನೆ ಮಾಡಿದ್ರು, ಪ್ರೀತಿ ಮಾಡಿದ್ರು ಹೌದು, ಪ್ರೀತಿ ಮಾಡಿದ್ದು ನಿರಾಕರಿಸಿದ್ದು, ಆ ನಂತರ ದೂರ ಆಗಿದ್ದಕ್ಕೆ ಆಕೆಯ ಕೊಲೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲೂ ಕೂಡ ಸಹಜವಾಗಿ ಅಂತ ಪ್ರಶ್ನೆಗಳು ಎದ್ದೇಳುತ್ತೆ. ಅಂಜಲಿ ಹಂತಕ ಆರೋಪಿ ಗಿರೀಶನನ್ನು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧನ ಮಾಡಿರುವಂಥದ್ದು. ಆದರೆ ಆತನನ್ನು ಬಂಧನ ಮಾಡಿರುವಂಥ ರೋಚಕತೆ ಅತ್ಯಂತ ನಿಜಕ್ಕೂ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ದಾವಣಗೆರೆಯಿಂದ ಆತನನ್ನು ಬಂಧನ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂಥ ರೇಣುಕಾ ಸುಕುಮಾರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಅದನ್ನು ಬಂಧನ ಆಯಿತು ಮೇಡಮ್? ರಾತ್ರಿ ಸರಿ ಸುಮಾರು 10:30-11 ಗಂಟೆ ಸುಮಾರಿಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆವಾಗ ರೈಲ್ವೆ ಪೊಲೀಸ್ ಅವರ ಇನ್ಫಾರ್ಮೇಷನ್ ಆಧರಿಸಿ ನಮ್ಮಲ್ಲಿದ್ದ ಟೀಮ್ ದಾವಣಗೆರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದ್ದಂತಹ ಟೀಮು ಅವನ್ನ 11 ಗಂಟೆ ಸುಮಾರಿಗೆ ವಶಕ್ಕೆ ಪಡ್ಕೋತಾರೆ. ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಮೇಡಮ್ ರೈಲ್ವೆ ಮೂಲಕ? ಅವನು ನಿನ್ನೆ ದಿವಸ ಅವನು ಮೈಸೂರಿಂದ ಹೊರಟು ಅವನದು ಆಬ್ಜೆಕ್ಟಿವ್ ಗೋವಾ ಹೋಗಬೇಕು, ಗೋವಾದಿಂದ ಮುಂದೆ ಬಾಂಬೆ ಹೋಗಿ ತಲೆಮರೆಸ್ಕೋಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಇತ್ತು. ಅದರ ಪ್ರಕಾರ ಅವನು ಹೊರಟಿದ್ದ ಅಂತ ಸದ್ಯದ ಮಾಹಿತಿ ಪ್ರಕಾರ ನಮಗೆ ಗೊತ್ತಾಗಿದೆ. ಬಟ್ ಬೇರೆ ಬೇರೆ ಅಂಶಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮಾಡಿ ಮುಂದಿನ ತನಿಖೆಯಲ್ಲಿ ಬರೋ ಅಂಶಗಳನ್ನ ತಮ್ಮ ಜೊತೆ ಶೇರ್ ಮಾಡ್ತೀವಿ. ರೈಲ್ವೆಯಲ್ಲಿ ಮಹಿಳೆಯರ ಜೊತೆ ಅಸಭ್ಯವರ್ತನೆ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ತಾವು ಹೇಳಿ ಮಾಹಿತಿ ನಮಗೂ ಬಂದಿದೆ. ವಿಚ್ ನೀಡ್ಸ್ ಟು ಬಿ ವೆರಿಫೈ ಮಾಡಬೇಕಾಗುತ್ತೆ. ಯಾರು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ರು, ಮಹಿಳೆ ಯಾರಿಗೆ ತೊಂದರೆ ಆಗಿತ್ತು, ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಐಡೆಂಟಿಫೈ ಆಗಬೇಕಾಗಿದೆ. ಬಟ್ ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಮೇಲೆ ನಾವು ತಮ್ಮ ಜೊತೆ ಶೇರ್ ಮಾಡ್ತೀವಿ. ಪರಿಸ್ಥಿತಿ ಯಾವ ರೀತಿ ಇದೆ ಮೇಡಮ್? ಅವನಿಂದ ಯಾವ ರೀತಿ ಮಾಹಿತಿಗಳು ತಮಗೆ ಲಭ್ಯ ಆಗಿದೆ? ಈಗ ಸದ್ಯ ಅವನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ತೀವ್ರ ಗಾಯ ಆಗಿರೋದ್ರಿಂದ, ತಲೆಗೆ ಮುಖಕ್ಕೆ ಗಾಯ ಆಗಿರೋದ್ರಿಂದ ಅವನಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ಅದು ಟ್ರೌಮಾ ಕೇರ್ ಟ್ರೀಟ್ಮೆಂಟ್ ಆದಮೇಲೆ ಡಾಕ್ಟರ್ ಕ್ಲಿಯರೆನ್ಸ್ ತಗೊಂಡು ಒಂದು ಫರ್ದರ್ ಸ್ಟೇಟ್ಮೆಂಟು ತಗೋತೀವಿ. ಥ್ಯಾಂಕ್ ಯು. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರುವಂತಹ ರೇಣುಕಾ ಸುಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಅಂಜಲಿ ಕೇಸ್ಗೆ. ನಿಜ, ಈಗಾಗಲೇ ಶ್ರುತಿ ಹೇಳ್ದಂಗೆ ಮದುವೆ ಆಗಿದ್ರು ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಆದರೆ ಮದುವೆ ಆಗಿದ್ರು ಅಂದ ಮಾತ್ರಕ್ಕೆ ಹೋಗಿ ಇರಿದು ಕೊಂದು ಬಿಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾರೇ ಇರಲಿ, ಆತ ಮಾಡಿದ ಕೆಲಸ ಅಷ್ಟು ಹೀನಾಯವಾದಂಥ ಕೆಲಸ ಇದೆ. ಹಾಗಾಗಿ ಆತ ಆರೋಪಿನೇ ಈಗಲೂ ಕೂಡ. ಅದು ಅತ್ಯಂತ ಹೇಯ ಕೃತ್ಯನೇ. ಎನಿವೆ, ನಮ್ಮ ಪ್ರತಿನಿಧಿ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಅಂಜಲಿ ಕೇಸ್ಗೆ ಸಾಕಷ್ಟು ಬೇರೆ ಬೇರೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಬೇರೆ ಬೇರೆ ಆಯಾಮಗಳು ಮಾಹಿತಿ ಹೊರಗಡೆ ಬರ್ತಾ ಇದೆ. ಏನೇನಾಗಿತ್ತಂತೆ ಪ್ರಕಾಶ್? ಎಸ್ ಶ್ರೀಲಕ್ಷ್ಮಿ, ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಒಂದು ಬೇರೆ ಬೇರೆ ರೀತಿ ಆಯಾಮದಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಒಂದು ಕಡೆ ಈಗ ಮಾಹಿತಿ ಲಭ್ಯ ಆಗಿರುವಂಥದ್ದು ಏನಂದರೆ, ಅಂಜಲಿ ಮತ್ತು ಆರೋಪಿ ಗಿರೀಶ್ ಏನಿದ್ದಾನೆ, ಇವರು 15 ದಿನಗಳ ಹಿಂದೆ ಮದುವೆ ಆಗಿದ್ದರು ಅಂತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರುವಂತಹ ರೇಣುಕಾ ಸುಕುಮಾರ್ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಈ ವಿಷಯವಾಗಿ ಅಂದರೆ ಅವರು 15 ದಿನಗಳ ಹಿಂದೆ ಮದುವೆ ಆಗಿದ್ದರು ಅಂತಕ್ಕಂಥ
ವಿಷಯ ಇದೆ, ಮಾಹಿತಿ ಇದೆ. ಆದರೆ ಆತ ಈಗ ಏನು ಅನ್ಕಾನ್ಷಿಯಸ್ ಆಗಿದ್ದಾನೆ, ಆತ ಚೇತರಿಸ್ಕೊಂಡ ನಂತರ ನಾವು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತಾ ಇದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಈಗ ಹೇಳಿರ್ತಕ್ಕಂಥದ್ದು. ಪ್ರಮುಖವಾದಂಥ ಅಂಶ ಅಂದರೆ ಇವರು 15 ದಿನಗಳ ಹಿಂದೆ ಮದುವೆ ಆಗಿದ್ದರು. ಮದುವೆ ಆದ ನಂತರದಲ್ಲಿ ಗಿರೀಶ್ ಏನು ಆರೋಪಿ ಗಿರೀಶ್ ಇದ್ದಾನೆ, ಇವರಿಂದ 2,000 ರೂಪಾಯಿ ಹಣವನ್ನು ಫೋನ್ಪೇನ ಏನು ಅಂಜಲಿ ಮಾಡಿಸ್ಕೊಂಡಿದ್ಲು. ಆದರೆ ಫೋನ್ಪೇ ಮಾಡಿಸ್ಕೊಂಡ ನಂತರ ಆತನ ನಂಬರನ್ನು ಬ್ಲಾಕ್ ಮಾಡಿದ್ಲು. ಹೀಗಾಗಿ ಆತ ಬೆಳ್ಳಂಬೆಳಗ್ಗೆ ಬಂದು ಏನು ಆಕೆಯನ್ನು ಕೊಲೆ ಮಾಡಲಿಕ್ಕೆ ಮುಂದಾಗಿದ್ದ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ಈ ಆರೋಪಿ ಗಿರೀಶ್ನನ್ನು ವಶಕ್ಕೆ ಪಡೆದುಕೊಂಡು ಬಂಧನ ಮಾಡುವ ಜೊತೆಗೆ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಅವನನ್ನು ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ. ಆದರೆ ಆತನಿಗೆ ಬಲವಾದಂಥ ಪೆಟ್ಟು ಅಂದರೆ ರೈಲ್ವೆದಿಂದ ಏನು ಜಿಗಿದು ಬಿದ್ದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ತಲೆಗೆ ಮತ್ತು ಮುಖಕ್ಕೆ ಸಾಕಷ್ಟು ಗಂಭೀರವಾದಂಥ ಗಾಯಗಳು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಅನ್ಕಾನ್ಷಿಯಸ್ ಆಗಿದ್ದಾನೆ. ಹೀಗಾಗಿ ಆತ ಚೇತರಿಸಿಕೊಂಡ ನಂತರದಲ್ಲೇ ಆತನಿಂದ ಮಾಹಿತಿಯನ್ನು ನಾವು ಪಡೆಯಲಿದ್ದೇವೆ ಅಂತಕ್ಕಂಥ ಮಾತುಗಳು. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.